ಇಂಗ್ಲೀಷ್ ಗ್ರಾಮರ್ ಗೋಲ್ಡನ್ ಫಾರ್ಮುಲಾ. ಇಂಗ್ಲೀಷ್ನಲ್ಲಿ ಒಟ್ಟು 3 ಕಾಲಗಳಿವೆ: ಪ್ರೆಸೆಂಟ್ ವರ್ತಮಾನ ಕಾಲ, ಪಾಸ್ಟ್ ಭೂತಕಾಲ, ಫ್ಯೂಚರ್ ಭವಿಷ್ಯಕಾಲ. ಪ್ರತಿ ಕಾಲದಲ್ಲಿ 4 ರೂಪಗಳಿವೆ: ಸಿಂಪಲ್, ಕಂಟಿನ್ಯೂಯಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಯಸ್. ಹೀಗೆ ಎರಡನ್ನೂ ಸೇರಿಸಿ ಒಟ್ಟು 12 ಟೆನ್ಸಸ್ ಅಂದರೆ ಕಾಲ ಪ್ರಕಾರದ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ನಾವು ಮಾಡಬಹುದು. ಈಗ ಅವನ್ನು ಒಂದೊಂದಾಗಿ ಕಲಿಯೋಣ. ಫಸ್ಟ್, ಪ್ರೆಸೆಂಟ್ ಟೆನ್ಸಲ್ಲಿ ಅಂದರೆ ವರ್ತಮಾನ ಕಾಲದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ವಾಕ್ಯ ಹೇಗೆ ಮಾಡೋದು? ಹೆಲ್ಪಿಂಗ್ ವರ್ಬ್ ನೋಡಿದ್ರದ್ದು ಡೂ ಅಥವಾ ಡಸ್. ಫಾರ್ಮುಲಾ ಅಂದರೆ ಸೂತ್ರ ಸಬ್ಜೆಕ್ಟ್ ಪ್ಲಸ್ ವರ್ಬ್ 1 ಪ್ಲಸ್ ಎಸ್ ಕಮ ಇ ಎಸ್, ಎಸ್ ಅಥವಾ ಇ ಎಸ್ ಪ್ಲಸ್ ಒಬ್ಜೆಕ್ಟ್. ಈ ಎಸ್ ಅಥವಾ ಇ ಎಸ್ ಎಲ್ಲಿ ತಾಗಿಸ್ಬೇಕು ಅಂತ ಕಲಿಸಿದ್ದೇನೆ, ಮತ್ತೆ ಕಲಿಸ್ತೇನೆ ಇನ್ನು ಮುಂದೆ. ವಿವರಣೆ ಎಲ್ಲಿ ಯೂಸ್ ಮಾಡೋದು? ನಿತ್ಯ ನಡೆಯುವ ಕೆಲಸ ಅಥವಾ ಅಭ್ಯಾಸವನ್ನು ಸೂಚಿಸುತ್ತದೆ. ಎಕ್ಸಾಂಪಲ್ ಕೊಟ್ಟಿದ್ದೇನೆ ಇಲ್ಲಿ ನೋಡಿ, ಐ ಕಮ್, ನಾನು ಬರ್ತೇನೆ. ಎರಡನೇ ವಾಕ್ಯ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದರೆ ನಡೆಯುತ್ತಿರುವ ವರ್ತಮಾನ ಕಾಲ. ಇದರ ಹೆಲ್ಪಿಂಗ್ ವರ್ಬ್ಗಳು ಯಾವುವು? ಆ್ಯಮ್, ಈಸ್, ಆರ್. ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ಆ್ಯಮ್ ಈಸ್ ಆರ್ ಪ್ಲಸ್ ವರ್ಬ್ 1 ಪ್ಲಸ್ ವರ್ಬಿಗೆ ಇಲ್ಲಿ ಐ ಎನ್ ಜಿ ತಾಗ್ತದೆ ಪ್ಲಸ್ ಒಬ್ಜೆಕ್ಟ್. ವಿವರಣೆ ಹೇಗೆ? ಈಗ ನಡೆಯುತ್ತಿರುವ ಕೆಲಸವನ್ನು ಸೂಚಿಸುತ್ತದೆ. ಎಕ್ಸಾಂಪಲ್ ಏನು? ಐ ಆಮ್ ಕಮಿಂಗ್, ನಾನು ಬರ್ತಾ ಇದ್ದೇನೆ. ಮೂರನೇದ್ದು ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್, ಪೂರ್ಣ ವರ್ತಮಾನ ಕಾಲ. ಹೆಲ್ಪಿಂಗ್ ವರ್ಬ್ ಏನದ್ರದ್ದು? ಹ್ಯಾಸ್ ಅಥವಾ ಹ್ಯಾವ್. ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಹ್ಯಾವ್ ಪ್ಲಸ್ ವರ್ಬ್ 3 ಪ್ಲಸ್ ಒಬ್ಜೆಕ್ಟ್. ಹ್ಯಾಸ್ ಹ್ಯಾವ್ ಎಲ್ಲಿ ಉಪಯೋಗಿಸಬೇಕು ಅಂತ ಮುಂದೆ ಕಲಿಸ್ತೇನೆ. ವಿವರಣೆ ಇದೀಗ ಪೂರ್ಣಗೊಂಡ ಕೆಲಸವನ್ನು ಸೂಚಿಸುತ್ತದೆ. ಪೂರ್ಣಗೊಂಡ ಕೆಲಸವನ್ನು ಹೇಳಲಿಕ್ಕೆ ಈ ಕಾಲವನ್ನು ಬಳಸುತ್ತಾರೆ. ಎಕ್ಸಾಂಪಲ್ ಐ ಹ್ಯಾವ್ ಕಮ್ ಅಂದರೆ ನಾನು ಬಂದಿದ್ದೇನೆ. ನೆಕ್ಸ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ನಡೆಯುತ್ತಿರುವ ಪೂರ್ಣ ವರ್ತಮಾನ ಕಾಲ. ಇದರ ಹೆಲ್ಪಿಂಗ್ ವರ್ಬ್ ಯಾವುದು? ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್. ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಪ್ಲಸ್ ವರ್ಬ್ 1 ಪ್ಲಸ್ ಐ ಎನ್ ಜಿ ಪ್ಲಸ್ ಇಲ್ಲಿ ಒಂದು ನೋಡಿ ಸಿನ್ಸ್ ಅಥವಾ ಫಾರ್ ಪ್ಲಸ್ ಟೈಮ್ ಬೇಕು. ವಿವರಣೆ ಹಿಂದಿನಿಂದ ಪ್ರಾರಂಭವಾಗಿ ಈಗಲೂ ಮುಂದುವರಿಯುತ್ತಿರುವ ಕೆಲಸ. ಎಕ್ಸಾಂಪಲ್ ಐ ಹ್ಯಾವ್ ಬಿನ್ ಕಮಿಂಗ್, ನಾನು ಬರ್ತಾ ಬಂದಿದ್ದೇನೆ ಅಂದರೆ ಈಗಲೂ ಬರ್ತಾ ಇದ್ದೇನೆ. ಪದೇ ಪದೇ ನಿನ್ನೆ ಬಂದಿದ್ದೆ, ಮೊನ್ನೆ ಬಂದಿದ್ದೆ, ನಿನ್ನೆ ಬಂದಿದ್ದೆ, ಇವತ್ತು ಬರ್ತಾ ಇದ್ದೇನೆ, ಕಂಟಿನ್ಯೂ ಬರ್ತಾ ಇದ್ದೇನೆ, ಆವಾಗಿನಿಂದ ಇವಾಗವರೆಗೆ ಬರ್ತಾ ಇದ್ದೇನೆ. ಓಕೆ, ಈಗ ಪಾಸ್ಟ್ ಟೆನ್ಸ್ ನೋಡೋಣ. ಭೂತಕಾಲ, ಅದರಲ್ಲಿ ಮೊದಲ ವಾಕ್ಯ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಅಂದರೆ ಸಾಮಾನ್ಯ ಭೂತಕಾಲ. ಹೆಲ್ಪಿಂಗ್ ವರ್ಬ್ ಯಾವುದು ಅದರದ್ದು? ಡಿಡ್. ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ವರ್ಬ್ 2 ಪ್ಲಸ್ ಆಬ್ಜೆಕ್ಟ್. ವರ್ಬ್ 2 ಕೇವಲ ಇಲ್ಲಿ ಮಾತ್ರ ಉಪಯೋಗ ಆಗ್ತದೆ. ವಿವರಣೆ ಭೂತಕಾಲದಲ್ಲಿ ಮುಗಿದ ಕೆಲಸವನ್ನು ಸೂಚಿಸುತ್ತದೆ. ಎಕ್ಸಾಂಪಲ್ ಐ ಕೇಮ್, ನಾನು ಬಂದೆ. ನೆಕ್ಸ್ಟ್, ಪಾಸ್ಟ್ ಕಂಟಿನ್ಯೂಸ್, ನಡೆಯುತ್ತಾ ಇದ್ದ ಪೂರ್ಣ ಭೂತಕಾಲ. ನಡೆಯುತ್ತಿದ್ದ ಭೂತಕಾಲ, ಪೂರ್ಣ ಅಲ್ಲ, ನಡೆಯುತ್ತಾ ಇದ್ದ ಭೂತಕಾಲ. ಹೆಲ್ಪಿಂಗ್ ವರ್ಬ್ಗಳೇವು? ವಾಸ್ ಮತ್ತು ವರ್. ಇದರ ಉಚ್ಚಾರ ವರ್, WR, ವ್ಯಾರ್ ಅಲ್ಲ, ವರ್. ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ವಾಸ್ ವರ್ ಪ್ಲಸ್ ವರ್ಬ್ 1 ಪ್ಲಸ್ ಐ ಎನ್ ಜಿ ಪ್ಲಸ್ ಒಬ್ಜೆಕ್ಟ್. ವಿವರಣೆಯನ್ನು ಭೂತಕಾಲದಲ್ಲಿ ನಡೆಯುತ್ತಾ ಇದ್ದ ಕೆಲಸ. ಎಕ್ಸಾಂಪಲ್ ಐ ವಾಸ್ ಕಮ್ಮಿಂಗ್, ನಾನು ಬರ್ತಾ ಇದ್ದೆ. ನೆಕ್ಸ್ಟ್, ಪಾಸ್ಟ್ ಪರ್ಫೆಕ್ಟ್, ಪೂರ್ಣ ಭೂತಕಾಲ. ಹೆಲ್ಪಿಂಗ್ ವರ್ಬ್ ಯಾವುದು? ಹ್ಯಾಡ್. ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ವರ್ಬ್ 3 ಪ್ಲಸ್ ಆಬ್ಜೆಕ್ಟ್. ವಿವರಣೆ ಭೂತಕಾಲದಲ್ಲಿ ಇನ್ನೊಂದು ಕೆಲಸಕ್ಕಿಂತ ಮೊದಲು ಮುಗಿದ ಕೆಲಸ. 2 ಕೆಲಸಗಳು ಮುಗಿತವೆ ಭೂತಕಾಲದಲ್ಲಿ. ಆ ಮೊದಲು ಮುಗ್ದ ಕೆಲಸಕ್ಕೆ ಪರ್ಫೆಕ್ಟ್ ಪಾಸ್ಟಲ್ಲಿ ಹೇಳ್ತಾರೆ, ನಂತರ ಮುಗ್ದ ಕೆಲಸವನ್ನು ಸಿಂಪಲ್ ಪಾಸ್ಟಲ್ಲಿ ಹೇಳ್ತಾರೆ. ಎಕ್ಸಾಂಪಲ್ ಐ ಹ್ಯಾಡ್ ಕಮ್, ನಾನು ಬಂದಿದ್ದೆ. ಅದಕ್ಕಿಂತ ಮುಂಚೆ ನಾನು ಬಂದಿದ್ದೆ, ಹೀಗೆ. ನೆಕ್ಸ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪೂರ್ಣ ಭೂತಕಾಲ, ಪೂರ್ಣವಾಗಿ ನಡೆಯುತ್ತಿರುವ ಭೂತಕಾಲ. ಹೆಲ್ಪಿಂಗ್ ವರ್ಬ್ ಏನು? ಹೆಡ್ ಬೀನ್. ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ಹೆಡ್ ಬೀನ್ ಪ್ಲಸ್ ವರ್ಬ್ 1 ಪ್ಲಸ್ ಐ ಎನ್ ಜಿ. ಇಲ್ಲೂ ಸಿನ್ಸ್ ಫಾರ್ ಬೇಕು ಮತ್ತು ಟೈಮ್ ಬೇಕು. ವಿವರಣೆ ಭೂತಕಾಲದಲ್ಲಿ ಕೆಲ ಕಾಲದಿಂದ ನಡೆಯುತ್ತಾ ಇದ್ದ ಕೆಲಸ. ಎಕ್ಸಾಂಪಲ್ ಐ ಹ್ಯಾಡ್ ಬಿನ್ ಕಮಿಂಗ್, ನಾನು ಬರುತ್ತಾ ಬಂದಿದ್ದೆ, ನಾನು ಬರ್ತಲೇ ಇದ್ದೆ, ಪದೇ ಪದೇ ಬರ್ತಾ ಇದ್ದೆ. ನೆಕ್ಸ್ಟ್, ಫ್ಯೂಚರ್ ಟೆನ್ಸ್, ಭವಿಷ್ಯಕಾಲ. ಇಲ್ಲಿ ಸಿಂಪಲ್ ಫ್ಯೂಚರ್ ನೋಡೋಣ. ಫಸ್ಟ್, ಹೆಲ್ಪಿಂಗ್ ವರ್ಬ್ ವಿಲ್ ಅಥವಾ ಶಲ್. ವಿಲ್ ಜಾಸ್ತಿ ಯೂಸ್ ಆಗ್ತದೆ. ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ವಿಲ್ ಶಲ್ ಪ್ಲಸ್ ವರ್ಬ್ 1 ಪ್ಲಸ್ ಆಬ್ಜೆಕ್ಟ್. ವಿವರಣೆ ಭವಿಷ್ಯದಲ್ಲಿ ನಡೆಯುವ ಕೆಲಸ. ಎಕ್ಸಾಂಪಲ್ ಐಲ್ ಕಮ್, ನಾನು ಬರ್ತೇನೆ ಇನ್ನು ಮುಂದೆಗೆ. ನೆಕ್ಸ್ಟ್, ಫ್ಯೂಚರ್ ಕಂಟಿನ್ಯೂಸ್, ನಡೆಯುತ್ತಿರುವ ಭವಿಷ್ಯತ್ ಕಾಲ. ಹೆಲ್ಪಿಂಗ್ ವರ್ಬ್ ಯಾವುದು? ವಿಲ್ ಬಿ. ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ವಿಲ್ ಬಿ ಪ್ಲಸ್ ವರ್ಬ್ 1 ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್. ವಿವರಣೆ ಭವಿಷ್ಯದಲ್ಲಿ ನಡೆಯುತ್ತಿರುವ ಕೆಲಸ. ಎಕ್ಸಾಂಪಲ್
ಐಲ್ ಬಿ ಕಮ್ಮಿಂಗ್, ನಾನು ಬರುತ್ತಾ ಇರುತ್ತೇನೆ, ಅಲ್ಲಿವರೆಗೆ. ಓಕೆ. ನೆಕ್ಸ್ಟ್ ಪರ್ಫೆಕ್ಟ್ ಫ್ಯೂಚರ್, ಭವಿಷ್ಯದಲ್ಲಿ ಪೂರ್ಣಗೊಳ್ಳುವ ಕೆಲಸ. ಹೆಲ್ಪಿಂಗ್ ವರ್ಬ್ ವಿಲ್ ಹ್ಯಾವ್, ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್ ಪ್ಲಸ್ ಆಬ್ಜೆಕ್ಟ್. ವಿವರಣೆ ಭವಿಷ್ಯದಲ್ಲಿ ನಿರ್ದಿಷ್ಟ ಸಮಯಕ್ಕೆ ಮುಂಚೆ ಮುಗಿಯುವ ಕೆಲಸ. ಎಕ್ಸಾಂಪಲ್, ಐ ವಿಲ್ ಹ್ಯಾವ್ ಕಮ್, ನಾನು ಬಂದಿರುತ್ತೇನೆ, ಅಲ್ಲಿವರೆಗೆ, ಅದಕ್ಕಿಂತ ಮುಂಚೆ ನಾನು ಬಂದಿರ್ತೇನೆ ಭವಿಷ್ಯದಲ್ಲಿ. ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್, ಭವಿಷ್ಯದಲ್ಲಿ ನಡೆಯುತ್ತಿರುವ, ಪೂರ್ಣ ಭವಿಷ್ಯದಲ್ಲಿ ನಡೆಯುತ್ತಿರುವ ಕೆಲಸ. ಹೆಲ್ಪಿಂಗ್ ವರ್ಬ್ ಯಾವುದು? ವಿಲ್ ಹ್ಯಾವ್ ಬೀನ್. ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಬೀನ್ ಪ್ಲಸ್ ವರ್ಬ್ ಒನ್ ಪ್ಲಸ್ ING ಪ್ಲಸ್, ಇಲ್ಲೂ ಸಹ ಸಿನ್ಸ್ ಫಾರ್ ಯೂಸ್ ಆಗ್ತದೆ, ಟೈಮ್ ಯೂಸ್ ಆಗ್ತದೆ. ವಿವರಣೆ ಏನು? ಭವಿಷ್ಯದಲ್ಲಿ ಕೆಲ ಸಮಯದಿಂದ ನಡೆಯುತ್ತಿರುವ ಕೆಲಸ, ಕಂಟಿನ್ಯೂ ನಡೀತಿರ್ತದೆ ಭವಿಷ್ಯದಲ್ಲಿ. ಎಕ್ಸಾಂಪಲ್, ಐ ವಿಲ್ ಹ್ಯಾವ್ ಬೀನ್ ಕಮ್ಮಿಂಗ್, ನಾನು ಬರುತ್ತಾ ಬಂದಿದ್ದೇನೆ, ಬರುತ್ತಲೇ ಇರುತ್ತೇನೆ ಭವಿಷ್ಯದಲ್ಲಿ. ನೆಕ್ಸ್ಟ್ ಮಾಡಲ್ಸ್ಗಳು. ಮಾಡಲ್ಸ್ ಅಂದರೆ ಏನು? ಸಹಾಯಕ ಕ್ರಿಯಾಪದಗಳು. ಫಾರ್ಮುಲಾ ಎಲ್ಲ ಮಾಡಲಿಗೂ ಸಬ್ಜೆಕ್ಟ್ ಪ್ಲಸ್ ಮಾಡಲ್ ಪ್ಲಸ್ ವರ್ಬ್ ಒನ್ ಪ್ಲಸ್ ಆಬ್ಜೆಕ್ಟ್. ಈ ಮಾಡೆಲ್ ಅಂದರೆ ನೀವು ಮಾಡೆಲ್ ಅಲ್ಲ, ಮಾಡೆಲ್ ಅಂದರೆ ಕ್ಯಾನ್ ಕುಡ್, ಇದಕ್ಕೆ ಮಾಡೆಲ್ ಅಂತಾರೆ ಇಂಗ್ಲೀಷಲ್ಲಿ, ಮಾಡೆಲ್ ವರ್ಬ್ಸ್ ಅಂತ. ಕ್ಯಾನ್ನ ವಿವರಣೆ ನೋಡಿ, ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಎಕ್ಸಾಂಪಲ್, ಐ ಕ್ಯಾನ್ ಕಮ್, ನಾನು ಬರಬಹುದು. ಕುಡ್ ಅಂದರೆ ಭೂತಕಾಲದ ಸಾಮರ್ಥ್ಯ ಮತ್ತು ವಿನಮ್ರ ವಿನಂತಿ ತೋರಿಸುತ್ತದೆ. ಇಲ್ಲಿ ನಾವು ಭೂತಕಾಲದ ಸಾಮರ್ಥ್ಯ ಅಷ್ಟೇ ನೋಡೋಣ. ಐ ಕುಡ್ ಕಮ್, ನಾನು ಬರಬಹುದಿತ್ತು. ವಿನಂತಿಗೆ ಆಮೇಲೆ ನಾನು ಕಲಿಸ್ತೇನೆ ನಿಮಗೆ. ಮೇ ವಿವರಣೆ. ವಿವರಣೆ ಅಂದರೆ ಅನುಮತಿ ಅಥವಾ ಸಾಧ್ಯತೆ. ಎಕ್ಸಾಂಪಲ್, ಐ ಮೇ ಕಮ್, ನಾನು ಬರಬಹುದು. ಅನುಮತಿ ಇಲ್ಲ ಇಲ್ಲಿ, ಸಾಧ್ಯತೆ ಮಾತ್ರ ಉಂಟು. ಐ ಮೇಕ್ ಅಂದರೆ ಅನುಮತಿ ನಂತರ ನಿಮಗೆ ಕಲಿಸ್ತೇನೆ. ಮೈಟ್ ಅಂದರೆ ಕಡಿಮೆ ಸಾಧ್ಯತೆ. ಎಕ್ಸಾಂಪಲ್, ಐ ಮೈಟ್ ಕಮ್, ನಾನು ಬಹುಶಃ ಬರ್ಬೋದು, ಬರ್ಬೋದೇನೋ ಬಹುಶಃ. ಮಸ್ಟ್ ವಿವರಣೆ ಕರ್ತವ್ಯ ಮತ್ತು ಬಾಧ್ಯತೆ. ಎಕ್ಸಾಂಪಲ್, ಐ ಮಸ್ಟ್ ಕಮ್, ನಾನು ಬರಲೇಬೇಕು. ಇಲ್ಲಿ ಹ್ಯಾವ್ ಟು ಸಹ ಉಪಯೋಗ ಆಗ್ತದೆ. ನಾನು ಹೇಳಿದ್ದೇನೆ ನಿಮಗೆ, ಹ್ಯಾವ್ ಟು ಇಲ್ಲಿ ಕೊಟ್ಟಿಲ್ಲ, ಬಟ್ ಆಗ್ತದೆ, ನಾನು ಬರಬೇಕಾಗ್ತದೆ, ಅನಿವಾರ್ಯತೆ ಅವಶ್ಯಕತೆಗೋಸ್ಕರ ಹ್ಯಾವ್ ಟು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಶುಡ್ ವಿವರಣೆ ಸಲಹೆ. ಎಕ್ಸಾಂಪಲ್, ಐ ಶುಡ್ ಕಮ್, ನಾನು ಬರಬೇಕು. ಶುಡ್ ಅಂದರೆ ಸಲಹೆ ಕೊಡಲಿಕ್ಕೆ. ವುಡ್ ಇಚ್ಛೆ ಅಥವಾ ಕಲ್ಪನೆ ಅಥವಾ ದೃಢ ನಿರ್ಧಾರ. ಎಕ್ಸಾಂಪಲ್, ಐ ವುಡ್ ಕಮ್, ನಾನು ಖಂಡಿತ ಬರ್ತೇನೆ, ನಾನು ಬರ್ತಿದ್ದೆ, ಇದನ್ನು ಹೇಳಲಿಕ್ಕೆ ಉಪಯೋಗಿಸ್ತಾರೆ. ನೆಕ್ಸ್ಟ್ ಪರ್ಫೆಕ್ಟ್ ಮಾಡಲ್ಸ್ ಅಂದರೆ ಪೂರ್ಣ ಸಹಾಯಕ ಕ್ರಿಯಾಪದಗಳು, ಪೂರ್ಣ ಕಾಲಕ್ಕೆ ಹೆಲ್ಪ್ ಮಾಡುವಂಥ ಸಹಾಯಕ ಕ್ರಿಯಾಪದಗಳು. ಇದರ ಅರ್ಥ ಮುಂಚೆ ಹೇಳಿದ್ದೀನಿ ಒಂದು ಸಲ. ಇದರಲ್ಲಿ ಯಾವುದು ಸಹ ಆಗದ ಕೆಲಸಗಳನ್ನು ಹೇಳಲಿಕ್ಕೆ ಮಾತ್ರ ಉಪಯೋಗಿಸ್ತೇವೆ. ನೋಡಿ, ಈಗ ಫಸ್ಟ್ ಏನು, ಎಲ್ಲದಕ್ಕೂ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಮಾಡೆಲ್ ಪ್ಲಸ್ ಹ್ಯಾವ್ ಬರ್ತದೆ ಇಲ್ಲಿ ಎಲ್ಲದಕ್ಕೂ, ಪ್ಲಸ್ ವರ್ಬ್ ಥರ್ಡ್ ಸಹ ಬರ್ತದೆ, ಪ್ಲಸ್ ಆಬ್ಜೆಕ್ಟ್. ಕುಡ್ ಹ್ಯಾವ್. ಎಕ್ಸಾಂಪಲ್ ನೋಡಿ, ಐ ಕುಡ್ ಹ್ಯಾವ್ ಕಮ್, ನಾನು ಬಂದಿರಬಹುದಿತ್ತು, ಪಾಸಿಬಿಲಿಟಿ ಇತ್ತು ಆ ಕಾಲದಲ್ಲಿ, ಬಟ್ ಬರಲಿಲ್ಲ. ಐ ಮೇ ಹ್ಯಾವ್. ಮೇ ಹ್ಯಾವ್ ಅಂದರೆ ಏನು? ಐ ಮೇ ಹ್ಯಾವ್ ಕಮ್, ನಾನು ಬಂದಿರಬಹುದು, ನನಗೆ ನೆನಪಿಲ್ಲ. ಮೈಟ್ ಹ್ಯಾವ್, ಐ ಮೈಟ್ ಹ್ಯಾವ್ ಕಮ್, ನಾನು ಬಂದಿರಬಹುದೇನು, ಬಹುಶಃ ನಾನು ಬಂದಿರಬಹುದು, ನನಗೆ ಗೊತ್ತಿಲ್ಲ. ಮಸ್ಟ್ ಹ್ಯಾವ್, ಐ ಮಸ್ಟ್ ಹ್ಯಾವ್ ಕಮ್, ನಾನು ಖಂಡಿತ ಬಂದಿರಬೇಕು, ಬಟ್ ನನಗೆ ಈಗ ಹೇಳಿದಾಗಲ್ಲ, ನಾನು ಬಂದಿರಲೇಬೇಕು, ಐ ಮಸ್ಟ್ ಹ್ಯಾವ್ ಕಮ್. ನೆಕ್ಸ್ಟ್ ಶುಡ್ ಹ್ಯಾವ್, ಐ ಶುಡ್ ಹ್ಯಾವ್ ಕಮ್, ನಾನು ಬರಬೇಕಾಗಿತ್ತು, ಬಂದಿರಬೇಕಿತ್ತು, ನಾನು ಬರಲಿಲ್ಲ. ನೆಕ್ಸ್ಟ್ ವುಡ್ ಹ್ಯಾವ್, ಐ ವುಡ್ ಹ್ಯಾವ್ ಕಮ್, ನಾನು ಬಂದಿರುತ್ತಿದ್ದೆ, ಐ ವುಡ್ ಹ್ಯಾವ್ ಕಮ್, ನಾನು ಬಂದೇ ಬಿಡ್ತಿದ್ದೆ, ಬಟ್ ಬರಲಿಲ್ಲ. ಈ ಎಲ್ಲವನ್ನು ನಾನು ಈಗ ನಿಮಗೆ ಒಂದೇ ಒಂದು ವಾಕ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನಾನು ಇಂತಹ ನಿಮಗೆ ಇನ್ನೂ ಕಂಟಿನ್ಯೂ ಡೈಲಿ ವಾಕ್ಯಗಳನ್ನು ಕೊಡ್ತೇನೆ, ಅದರಲ್ಲಿ ಎಲ್ಲವನ್ನು ಉಪಯೋಗಿಸ್ಲಿಕ್ಕೆ ಕಲಿಸ್ತೇನೆ. ಇದರ ನಂತರ ನೀವು ಕಂಪ್ಲೀಟ್ ಕೋರ್ಸ್ ಮಾಡಿದ್ರ ನಂತರ ನಿಮಗೆ ಡೆಫಿನೆಟ್ಲಿ ಆಗಿ ನಾನು ಹೇಳ್ತೇನೆ, ಈ ಕ್ಯಾನ್ ಕುಡ್ ಮೇ ಮೈಟ್ ಡೂ ಡಸ್ ಹ್ಯಾಸ್ ಹ್ಯಾವ್ ವಾಸ್ ವೇರ್ ಈಸ್ ಆರ್ ಎಮ್ ಐ ಇದು ಎಲ್ಲೂ ಸಹ ಕನ್ಫ್ಯೂಷನ್ ಆಗದ ಹಾಗೆ ನಾನು ನಿಮಗೆ ಕಂಪ್ಲೀಟ್ ಕೋರ್ಸ್ ಹೇಳಿಕೊಡ್ತೇನೆ. ಫಾಲೋ ಮಾಡಿ, ನನ್ನ ಇದು ಕಂಟಿನ್ಯೂಸ್ ವಿಡಿಯೋ ನೋಡ್ತಾ ಇರಿ. ನಾನು ನಿಮಗೆ ಡೆಫಿನೆಟ್ಲಿ ಆಗಿ ಒಂದು 2 ತಿಂಗಳೊಳಗೆ ಇದರಲ್ಲಿ ಮಾಸ್ಟರ್ ಮಾಡಿಬಿಡ್ತೇನೆ. ಓಕೆ.